ಯಾಕೋ ಕಿರಣ ಏನಾಯ್ತು? ಪಿಂಟ್ಯಾ ನನಗೆ ಪ್ರಪೋಸ್ ಮಾಡ್ಬಿಟ್ಲು, ಪಾಯಲ್ ಕುಡ್ಬಿಟ್ಟೆ. ಹೌದೇನೋ ಪಿಂಟ್ಯಾ? ಅವ್ರು ನಿಮಗ್ ಪ್ರಪೋಸ್ ಮಾಡಿದ್ರೆ ಅವ್ನು ಪಾಲೆಡ್ ಕುಡಿಬೇಕಾಗಿರೋದು ನೀವಲ್ಲ. ಸ್ನೇಹಿತ ಅಲ್ವಾ? ಕ್ಯಾಪ್ ತರ್ತೀನಿ. ಯಾವ್ದು ಆಗ್ಬೇಡಿ ಮಂಗಿ ತುಂಗಿಗೆ ಬಂದಿದ್ದೀರಿ ಅಂದರೆ ಮನ್ಮಾಡ್ ರೈಲ್ವೆ ಸ್ಟೇಷನ್ ಬಂದಿದ್ದೀರಿ. ಇಲ್ಲಿಂದ ಟ್ಯಾಕ್ಸಿ ಇಲ್ಲಿ ರೂಮುಗಳು ನೋಡಿದ್ದೀರಿ, ರೂಮುಗಳೆಲ್ಲ ಚೀಪಾಗಿದೆ. ನಾವು ಮಂಗಿ ತುಂಗಿಯಲ್ಲೇ ರೂಮ್ ಸಿಗುತ್ತೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಮಂಗಿ ತುಂಗಿಗೇ ಡೈರೆಕ್ಟಾಗಿ ಹೋಗಿ ಅಲ್ಲೇ ಸ್ಟೇ ಮಾಡೋಣ ಅಂದ್ಬಿಟ್ಟು ಕ್ಯಾಬ್ ಮಾತಾಡ್ತಿದ್ದೀರಿ. ಕ್ಯಾಬು ಹೋಗೋದು ಬರೋದು ಸೇರಿ 5,000 ಕೇಳಿದ್ದಾರೆ. ನಾವು ಏನು ಮಾಡ್ತಿದ್ದೀರಿ ಅಂದರೆ ಇನ್ನೂ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನ ಕಡಿಮೆ ಏನಾರು ಆಯ್ತು ಅಂದರೆ 4,000 ರೂಪಾಯಿಗೆ ಆಯ್ತು ಅಂದರೆ ಹೋಗ್ಬಿಟ್ಟು 9 ಜನ ಬರೋದು ರಿಟರ್ನ್. ರೂಮ್ ಬಂದು ಮಲ್ಗೋದಕ್ಕೆ ಊಟ ಎಲ್ಲ ಮಾಡಿ ಲಕ್ಷಣವಾಗಿ ಮಲಗಿದ್ದೀರಿ. ಮಲಗಿದವ್ರು ಯಾವ್ಯಾವ ಥರ ಇದ್ದಾರೆ ನೋಡ್ರಿ. ಇಲ್ಲಿ ನೋಡ್ರಿ ಕುರಿ ಮಂದೆ ನೋಡ್ಕೊಂಡ್ರಿ. ಇಲ್ಲಿ ಎಲ್ಲ ಇವಾಗ ಮಲಗಿದ್ದೀರಿ. ಇವಾಗ ಮಲಗಿರೋ ಅಂಥ ಈ ಜಾಗ ಬಂದು ಇಲ್ಲಿಂದ ಮಂಗಿ ತುಂಗಿಗೆ ಜಸ್ಟ್ 3 ಕಿಲೋಮೀಟ್ರ್ ದೂರದಲ್ಲೇ ಇರೋದು. ಏನೋ ಹೋಟ್ಲ್ ಹೆಸರು? ಸಾಯಿ ಆನಂದ್ ಪ್ಯಾಲೇಸ್ ಅಂದ್ಬಿಟ್ಟು. ಇಲ್ಲಿಂದ 3 ಕಿಲೋಮೀಟ್ರ್ ಮಂಗಿ ತುಂಗಿ. ಬೆಳಗ್ಗೆ ಎಲ್ಲರೂ ರೆಡಿ ಆಗಿಬಿಟ್ಟಿದ್ದೀರಿ. ಎಲ್ಲರೂ ಗಾಡಿ ಹತ್ತೋದಕ್ಕೆ ಫುಲ್ಲು ಚಳಿ ಆದ್ರೇನು. ಜೈ ಶ್ರೀರಾಮ್. ಹತ್ತೈತ್ರಿ ನಿಮ್ಮ ಮುಂದೆ ನಡೀರಮ್ಮ, ಮುಂದೆ ಕೂತ್ಕೊಂಡ್ರಿ. ಈ ಹಳ್ಳಿಯವ್ರು ಎಲ್ಲರೂ ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ದಾರೆ. ನಾವು ಇಲ್ಲಿ ತಣ್ಣಗಿದೆ ವಾತಾವರಣ ಅಂದ್ಬಿಟ್ಟು ಇಲ್ಲಿಂದ ಬೆಟ್ಟ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಇದೆ. ಇಲ್ಲಿ ಒಂದು ಟೀ ಅಂಗಡಿ ಕಾಣಿಸ್ತು. ಬೆಳಗ್ಗೆ ಇವಾಗ ಸುಮಾರು 6 ಗಂಟೆ ನೋಡಿ. ನಮ್ಮ ಹುಡುಗರೆಲ್ಲ ಟೀ ಮಾತ್ರ ಸಖತ್ತಾಗಿದೆ ಅಂತೆ ಹುಡುಗರು. ಡೌ ನನ್ನ ಮಗ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಕಾಣಿಸಲ್ಲ ಬಿಡಿ, ಕರ್ಗಿರೋರೆಲ್ಲ. ಇವಾಗ ಹೋಗೋವಂಥ ಮಂಗಿ ತುಂಗಿ ನೋಡಿ. ಅದೇ ನನ್ನ ಬೆರಳಿನೇರವಾಗಿ ಕಾಣಿಸ್ತಿದೆ. ಇಲ್ಲೊಂದು ಹುಡುಗರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಏನೋ ಗುಸು ಅಂತ ಮಾತಾಡ್ತಿದ್ದಾರೆ. ಬೆಟ್ಟ ನೋಡ್ಬಿಟ್ಟು ಗಾಬರಿ ಆಗಿಬಿಟ್ಟಿದ್ದಾರೆ. ಇವನು ಪಿಂಟ್ಯಾ ಅಂದ್ಬಿಟ್ಟು ಇಲ್ಲಿ ಯಾವ ಥರ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಕೈಸೆ ಜನ ಬೈ. मांगी तुंगी पहाड़ पे जाते समय आपको 3,500 सीढ़ियों की यात्रा करना है और भगवान ऋषभ देव का गेट 1500 सीढ़ी पे मिलता है। सवेरे 1500 सीढ़ी के उधर नहीं जाने का है। ऊपर कमानी गेट है 2000 सीढ़ी पे, पहले उधर जाने का है। और मांगी की 500 सीढ़ियाँ है, तुंगी की 500 सीढ़ियाँ है। दोनों साइड की यात्रा करने के बाद में आप रिटर्न में आएंगे जब 600 सीढ़ी उतरने के बाद में कमानी गेट से भगवान ऋषभ देव मूर्ति के उधर आपको दर्शन को लास्ट में जाने का है। बंदरों से सावधान रहने का है और कोई भी खाने पीने का सामान बंदरों को नहीं दे तो बहुत अच्छी बात है। बंदरों को प्यार मोहब्बत करने का नहीं है, बंदर को बिल्कुल कुछ भी खाने पीने का सामान देने का नहीं है और सभी मंदिरों का आराम से दर्शन करने का है। आपकी यात्रा मंगलमय हो। धन्यवाद। 4.5 किलोमीटर जाना है, 4.5 किलोमीटर आना है। 9 किलोमीटर का अप एंड डाउन है। एयरटेल जियो फुल नेटवर्क है। यहाँ पे BSNL वोडाफोन VI चलता नहीं है। थैंक यू। हाँ, ಸಿಕ್ಕಾಪಟ್ಟೆ ಕೋಟ್ಲೆ ಕೊಡ್ತಾರಪ್ಪ ನಮ್ಮ ಹುಡುಗರು. ಹಂಗೂ 7 ಗಂಟೆನೇ ಮಾಡಿಬಿಟ್ರು. ಎಷ್ಟು ಹೇಳಿದ್ರೂ ಅಷ್ಟೇ ಬೇಗ ನಡೀರಿ ಅಂದರೆ ಇರೋ ಥರ ಗಿಡಗಳೇ ಇಲ್ದಿರೋ ಥರ ಕಾಣಿಸ್ತು. ಇಲ್ಲಿ ನೋಡಿದ್ರೆ ಎಷ್ಟು ಫಲವತ್ತಾಗಿ ಬೆಳೆದಿದೆ.
बोलो सियावर रामचंद्र की ಜೈ. ಮನುಷ್ಯನ ಕೆ ಜಿ ಲೆಕ್ಕದಲ್ಲಿ ಎತ್ಕೊಂಡು ಹೋಗೋ ಥರ ಆಗ್ಬಿಡ್ತು. 60 ರೂಪಾಯಿ ಕೆಜಿ ಅಂತಣ್ಣ. 1 ಕೆಜಿಗೆ 60 ರೂಪಾಯಿ. ಎಷ್ಟು ಕೆಜಿ ಇರ್ತಾನೆ ಮನುಷ್ಯ ಅದ್ರ ಮೇಲೆ ಡಿಪೆಂಡ್. ಹಂಗೆ 50 ಇದ್ರೆ 3000. 60 ರೂಪಾಯಿ ಕೆಜಿ. ಅದೇ 50 ಕೆಜಿ ಇದ್ರೆ 3000 ರೂಪಾಯಿ. ಅಣ್ಣ ನೀನು ಎಷ್ಟು ಕೆ ಜಿ ಇರೋದು? ನಾನು ಸುಮಾರು 80 ಕೆಜಿ. 80 ಕೆ ಜಿ ಇಂಟು 60 ಹಾಕಿದ್ರೆ ಎಷ್ಟು? 4800. ನಿನಗೆ 4800. ಹಂಗೆ ತಗೊಳ್ಳಿ ಅಂತ. ನೋಡಿ ಈ ರೀತಿ ಎತ್ಕೊಂಡು ಹೋಗ್ತಾರೆ. ಎಷ್ಟು ಕಷ್ಟ ಆಗುತ್ತಂತ ನೋಡಿ. ಇಲ್ಲಿ ದೇವಸ್ಥಾನ ಸಿಕ್ತು. ಇಲ್ಲಿ ಕೂರೋದಕ್ಕೆ ಫಸ್ಟ್ ರೆಸ್ಟ್ ಪಾಯಿಂಟ್ ಸಿಕ್ತು. ಒಂದು 10 ನಿಮಿಷ ನಡೆದ್ಮೇಲೆ ಒಂದು ರೆಸ್ಟ್ ಪಾಯಿಂಟು. ಇಲ್ಲಿ ಪುಣ್ಯಕ್ಷೇತ್ರ. ಇಲ್ಲಿ ಯಾರು ಚಪ್ಪಲ್ ಸಾಕಬಾರ್ದು. ಚಪ್ಪಲ್ ಹಾಕ್ದಿರಂಗೆ ನೋಡಿ ಎಲ್ಲರೂ. ಎಲ್ಲ ಜೈನ ಟೆಂಪಲ್. ಕತ್ತಲಲ್ಲಿರುವಂಥ ದೇವರು ಪಾರ್ಶ್ವನಾಥ ಅಂತ. ಅವನು ಬಾಹುಬಲಿ ಎಲ್ಲ ತಪಸ್ಸಿಗೆ ಇಟ್ಟಿರೋದು. ಕತ್ತಲಾಗಿರುವುದರಿಂದ ಕೆಲವೊಂದು ಕಾಣದ ಜಾಗಗಳು. ಅಲ್ಲಿ ನೋಡಿದ್ರೆ ಅಲ್ಲಿ 2 ಬೆಟ್ಟಗಳು ಕಾಣಿಸುತ್ತಿದೆ ಪುಟ್ಟ ಪುಟ್ಟದಾಗಿ. 60 ರೂಪಾಯಿ ಕಿಲೋ ಕೆ ಹಿಸಾಬ್. ಹ್ಞೂ ಕೆ ಜಿ ಲೆಕ್ಕದಲ್ಲಿ ತಗೊಂಡು ಹೋಗ್ತಾರಂತೆ ನೋಡ್ರಿ. ಇಲ್ಲಿ ದೋಲಿ ಇಲ್ಲಿಂದ ಸ್ಟಾರ್ಟ್. ಇಲ್ಲಿ ಪಾದ ಕಾಣಿಸ್ತು. ಈ ಪಾದ ಕಾಣಿಸಿದೆ ಅಂದರೆ ಇಲ್ಲೇನೋ ಇದೆ. ಈ ಪಾದದ ಹತ್ರ ವ್ಯೂ ಇದೆ. ಇಲ್ಲಿ ಪಾದ ನೋಡಿ ತಮ್ಮ ವಿಡಿಯೋಗ್ರಫಿ ಮಾಡ್ತಾವನೆ. ಹಾಗೆಯೇ ನಾವು ಇಲ್ಲಿ ವ್ಯೂ ಪಾಯಿಂಟ್ ಇದೆ, ಅದನ್ನ ನೋಡೋದಕ್ಕೆ ಮೇಲೆ ಹತ್ತೋಣ. ಈ ಜಾಗದಲ್ಲಿ ಬಂದಾಗೆಲ್ಲ ತಾಳ್ಮೆಯಿಂದ ಈ ಜಾಗಗಳನ್ನ ನೋಡಬೇಕು. ಇಲ್ಲಿ ವ್ಯೂ ಪಾಯಿಂಟು ನೋಡೋಣ ಅಂದ್ಬಿಟ್ಟು ಮೇಲೆ ಬಂದೆ. ನಮ್ಮವರು ಹಾಯ್ ನೋಡಿ, ಅಲ್ಲಿದ್ದಾರೆ ನಮ್ಮವರು. ಈ ಬೆಟ್ಟ ನೋಡಿ, ಇದು ವ್ಯೂ ಪಾಯಿಂಟ್. ಇವಾಗ ಇದ್ದೀನಲ್ಲ ನಾನು, ಇದು ವ್ಯೂ ನೋಡೋದಕ್ಕೆ ಅಂದ್ಬಿಟ್ಟು ತಮ್ಮಂದರು ಅಲ್ಲಿ ನೋಡಿ ಫೋಟೋ ಶೂಟ್ ಮಾಡ್ಕೊತಿದ್ದಾರೆ. ಮಾಡಲಿ ಚೆನ್ನಾಗಿದೆ ಇಲ್ಲಿ ಜಾಗ.
ರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಇಲ್ಲಿ ಮತ್ತೆ ಹೋಗ್ಬೇಕು. ನಾವು ಮೊದಲು ಮೇಲೆ ಹೋಗ್ಬಿಟ್ಟು ಬಿಸಿಲು ಕಡಿಮೆ ಇರೋವಾಗ್ಲೇ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು. जय जय श्री राम, जय श्री राम, जय श्री राम, जय श्री राम. बोलो छत्रपति शिवाजी महाराज की जय. बोलो छत्रपति संभाजी महाराज की जय. जय श्री राम, जय श्री राम. बोलो सच्चिदानंद सद्गुरु साईनाथ महाराज की जय. ಏನೇನೇನು ಏನ್ ಮಾತುಗಳು ಮಾತಾಡ್ತಾ ಇರೋದು? ರೆಕಾರ್ಡ್ ಆಗ್ತಾ ಇದೆ. ಅದಕ್ಕೆ ಬೆವರು ಬಿಟ್ಟಿದೆ, ಖರ್ಚು ತಗೋತಾ ಇತ್ತು. ಅದು ಅದಕ್ಕೆ ಖರ್ಚು ತಗೋತಿದ್ಯಾ? ಹಿಂದೆಗಡೆ ಪಾಕೆಟ್ ಇಲ್ಲ ಅದನ್ನು. ಏನ್ ನೋಡ್ತಾ ಇದ್ದೆ? ಬೆಟ್ಟ ಮಾತ್ರ ಸೂಪರ್ ಆಗಿದೆ. ಏನಂದ್ರೆ ಸಾಚ ಇವಾಗ ಫ್ಲಾಟ್ ಜಾಗ ಸ್ಟಾರ್ಟ್ ಆಯಿತು. ಫ್ಲಾಟ್ ಜಾಗ ಇರೋದ್ರಿಂದ ಇಲ್ಲಿ ಆರಾಮಾಗಿ ಹೋಗ್ಬೋದು. ಸುಮಾರು ಇಲ್ಲೇ 1.25 ಅವರ್ ಆಯ್ತು ಅನ್ಕೊತೀನಿ ಹತ್ತೋದಕ್ಕೆ. ಆರಾಮಾಗಿ ನಮ್ಮ ಹುಡುಗರೆಲ್ಲ ಫುಲ್ಲು ಜೋಶಲ್ಲಿ ಹತ್ತಾ ಇದ್ದಾರೆ. ಅವ್ರು ಮಾತಾಡೋ ಹುಮ್ಮಸ್ಗೆ ನೋಡಿದ್ರೆ ನಾವು ನೆಕ್ಸ್ಟು ಯಾವುದೋ ಒಂದು ಕಿನ್ನಾರ್ ಕೈಲಾಶ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದೀರಿ. ಅಲ್ಗೂ ಆರಾಮಾಗಿ ಹೋಗ್ಬೋದು. ಸ್ವಾಮಿಗಳು ಡಿಸೆಂಬರ್ಗೆ ಎಪ್ಪಡಿ ಬರ್ತಾರಂತೆ. ಯಾಕಂತ ಗೊತ್ತಾ? ಯಾಕಣ ಅವರು ಬ್ಯಾಚುಲರ್ ಪಾರ್ಟಿ ಕೊಡ್ತಾರಂತೆ. ಏನಕ್ಕೆ ಗೊತ್ತಾ? ಏನಣ್ಣ? ಫೆಬ್ರವರಿ 8ಕ್ಕೆ ಸ್ವಾಮಿಗಳ್ದು ಮದ್ವೆ ಅಂತೆ. ಭಾವಿ ಪತ್ನಿಯವ್ರ ಹೆಸರು ಗೊತ್ತಾ? ವೈಷ್ಣವಿ. ಡೋಲಿಯಲ್ಲಿ ನೋಡಿ ಎತ್ಕೊಂಡು ಹೋಗ್ತಿರೋದು KG ಲೆಕ್ಕ. ಬಾಡಿ ಎಲ್ಲ KG. ಸುಖವಾಗಿ ಹೋಗ್ಬೋದು. KG ಲೆಕ್ಕದಲ್ಲಿ ಕಟ್ ಮಾಡಿ ಎತ್ಕೊಂಡು ಹೋಗ್ತಿರೋದು. ಹಾಂ, ಬೆಂಗಳೂರಲ್ಲಿ 8 ವರ್ಷದಿಂದ ವರ್ಕ್ ಮಾಡ್ತಿದ್ದ. ಸೊ ಇತ್ತೀಚೆಗೆ ಕಲಬುರ್ಗಿಗೆ ಬಂದು ಸ್ವಂತ ಊರಲ್ಲಿ ಬೇಕರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. ಹಾಂ, ಸೊ ಈ ಮಂಗಿ ತುಂಗಿ ಬೆಟ್ಟಕ್ಕೆ ಬರೋಕ್ಕೆ ಬೇಡ ಅಂತ ಬರಲ್ಲ ಅಂತಿದ್ದ. ನಾನು ಫೋರ್ಸಬಲಿಂದ ಕರ್ಕೊಂಡ್ಬಂದಿದ್ದ ರೀಸನ್ ಏನು ಅಂದರೆ, ನೆಕ್ಸ್ಟ್ ಇಯರ್ ಯಾವುದೇ ಕಾರಣಕ್ಕೂ ಇವ್ನ ಮದುವೆ ಆಗಲೇಬೇಕು. ನೆಕ್ಸ್ಟ್ ಇಯರ್ ಮದುವೆಗೋಸ್ಕರನೇ ಇಲ್ಲಿಗೆ ಬಂದಿದ್ದು. ಆ ಮದುವೆ ಪ್ರಾಪ್ತಿ ಅಲ್ಲ, ಇಲ್ಲಿ ಮದುವೆ ಆದರೆ ಮುಕ್ತಿ ಸಿಗಲ್ಲ. ಅವತ್ತು ಮುಕ್ತಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಲಿ ಅಣ್ಣ, ಆಮೇಲೆ ಇನ್ನೊಂದ್ಸರಿ ಮುಕ್ತಿಗೋಸ್ಕರ ಬರೋದು. ಮದುವೆ ಆಗ್ಬೇಕಣ್ಣ ಮುಂದಿನ ವರ್ಷ. ಆಗುತ್ತೆ. ಇಲ್ಲಿರೋ ಎಲ್ಲರ ಆಶೀರ್ವಾದ ನಿನ್ ಮೇಲೆ ಇರುತ್ತೆ. ಅಲ್ಲ, ಇವರು ಹಳ್ಳಕ್ ಬೀಳ್ತಾ ಇದಾರೆ ಅಂತ ಹೇಳಿ ಪಾಪ ಈ ಹುಡುಗಂಗು ಬೀಳಿಸ್ತಾ ಇದಾರೆ. ಅಣ್ಣ ಇದು ಯಾವ್ದು ಎಡಿಟ್ ಮಾಡಂಗಿಲ್ಲ. ರಾಮ್ ರಾಮ್. महत्व क्या है गुरुजी? ये अभी जो संकट होगा, जो दुख खर्च वो फ्री होता है, और इससे आप आगे गलत बात नहीं करेंगे, मोक्ष की बार बार आते हैं. आप एक कथा बोल रहे थे ना, वो राम और राम हनुमान
सुग्रीव गौ गवाक्ष नील यहाँ से मोक्ष यहाँ से मोक्ष मिला है मोक्ष से उस लोगों को। बहुत बढ़िया, बहुत बार आते हैं। अभी 15 दिन पहले भी आया था, वो 15 दिन पहले पूर्णिमा के दिन आया था। ಮಂಗಿ ನನ್ನ ಹಿಂಭಾಗದಲ್ಲಿ ಇರೋದು ತುಂಗಿ ನಾನು ಇವರು ಇರೋಲ್ಲ ಮಂಗಿಗಳು ಇವರು ರಾಮ ಭಕ್ತ ಹನುಮ ಇವರು ಅನಿಲ್ ಅಂತ ನಾನು ನೀನು ಸ್ವಾಮಿಗಳು ಅಲ್ಲಿದಾರಲ್ಲ ಅವರು ಶ್ವೇತಾ ಅವರು ಕಿರಣ ಸ್ವಾಮಿಗಳ ಜೊತೆ ಮಾತಾಡ್ಕೊಂಡು ಸ್ವಾಮಿಗಳಾಗ್ತಾವ್ರೆ. ಮೋಕ್ಷ ಬೇಕಂದ್ರೆ ಇಲ್ಲಿಗೆ ಬಂದರೆ ಮೋಕ್ಷ ಸಿಗುತ್ತಂತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ. ಹಂಗಾಗಿ ಮಿಕ್ಕಿದ್ದು ನಮ್ಮ ಸ್ವಾಮಿಗಳು ಏನು ಹೇಳ್ತಾರೆ ಇದ್ರ ಬಗ್ಗೆ? ನಾನು ವಿಚಾರಿಸ್ದಂಗೆ ಇಲ್ಲಿಗೆ ಬಂದರೆ ಅದು ಮಂಗಿ, ಇದು ತುಂಗಿ ಬೆಟ್ಟ ಅಂತ, ಇದು ಇಲ್ಲಿಗೆ ಬಂದರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಇಲ್ಲಿನ ಹಿರಿಯರು ಹೇಳಿದ್ರು, ನಾವು ಅಷ್ಟೇ ಕೇಳಿದ್ದು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತಾರೆ, ಹಾಗೆ ಇದ್ರ ಬಗ್ಗೆ ಎಷ್ಟು ತಿಳ್ಕೊಳ್ಳೋಣ. ಆಯಿತು, ಇವ್ರ ಬಗ್ಗೆ ಏನು ಹೇಳ್ತೀರಾ? ಇವರು ಪಿಂಟೆ ಅಂತಣ್ಣ, ನಮ್ಮ ಕಲಬುರಗಿ ಡಿಸ್ಟಿಕ್ ಚಿತ್ತಾಪುರ ತಾಲೂಕದಲ್ಲಿ. ನಿಮ್ಮೂರ ಹೆಸರೇನಪ್ಪ? ನಮ್ಮೂರ ಹೆಸರು ಬಾಗೋಡಿಯಿಂದ ಬಂದಿದ್ದಾರೆ ಮಂಗಿ ತುಂಗಿ ಹಿಲ್ಸ್ನ ಟ್ರೆಕ್ಕಿಂಗ್ ಮಾಡೋಕ್ಕೆ. ಹಾಂ ಸೊ ತುಂಬ ಒಳ್ಳೆ ಹುಡುಗ, ಹಾಂ ಏನೋ ಸಾಧನೆ ಮಾಡ್ಬೇಕಂತಿದ್ದಾನೆ, ಆಗ್ತಿಲ್ಲ ಅಣ್ಣ. ಇಲ್ಲಿ ಏನಾದರೂ ಒಂದು ಸ್ವಲ್ಪ ಮೋಕ್ಷ ಸಿಕ್ಕು ಸಾಧನೆ ಮಾಡ್ಬೋದು. ಸಾಧನೆ ಮಾಡ್ಬೋದು ಮುಂದೆ. ಹಾಂ ಯಾಕಂತೆ ಎಲ್ಲ ಮಕ್ಕಳು ಇಳಿತಾ ಇದ್ದಾರೆ ನೋಡಿ, ಮಕ್ಕಳು. ಇಲ್ಲಿ ಫ್ಲಾಟ್ ಜಾಗ, ಅಲ್ಲಿ ನೋಡಿ ಫ್ಲಾಟ್ ಜಾಗ ಮುಕ್ತಾಯವಾಯಿತು. ಇಲ್ಲಿಂದ ಒಂದು 70 ಡಿಗ್ರಿಯಲ್ಲಿ ಮೆಟ್ಲುಗಳು ಸ್ಟಾರ್ಟ್ ಆಯಿತು. ಹಿಂಗೆ ಹುಡುಗರು ತುಂಬ ಖುಷಿ ಆಗ್ಬಿಟ್ರು. ಹಿಂದ್ಗಡೆ ಎಲ್ಲ ಫುಲ್ ಮೋಡಗಳು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಇನ್ನೇನು ಅಲ್ಲಲ್ಲಿ ಫ್ಲಾಟ್ ಜಾಗಗಳು, ಹಾಗೆ ಅಲ್ಲಲ್ಲಿ ತಂಪಾಗಿ ನೆರಳು ಇರೋದಕ್ಕೆ ಸೀಟುಗಳು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ನೀವು ಬರ್ಬೋದು, ಈ ಥರ ಜಾಗಗಳನ್ನೆಲ್ಲ ಕಣ್ ತುಂಬಿಸ್ಕೊಳ್ಬೋದು. ಇವಾಗ ನಮಗೆ ಫ್ಲಾಟ್ ಜಾಗ ಮುಕ್ತಾಯ ಆದಮೇಲೆ ಮತ್ತೆ ಒಂದು 70 ಡಿಗ್ರಿಯಲ್ಲಿ ಒಂದು ಮೆಟ್ಟಿಲುಗಳು ಸ್ಟಾರ್ಟ್ ಆಯಿತು. ಅದು ಯಾವ ಥರ ಇದೆ ಅನ್ನೋದನ್ನ ಹಾಗೇ ನೋಡಿ. ಇದು ನೋಡ್ತಾ ಇದ್ದಂಗೆ ನಿಮಗೆ ಮನಸ್ಸಿಗೆ ಉಲ್ಲಾಸ ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ನಮ್ಮ ಹುಡುಗರು ಬರ್ತಾಯಿದ್ದಾರೆ, ಹುಡುಗಿರು ಇದ್ದಾರೆ, ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು. ಎಲ್ಲ ದೇವ ಅಭಿಮಾನಿಗಳು ನೋಡಿ ಆನಂದಿಸಿ, ಪ್ರಕೃತಿನ ಸವಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸರ್ಚ್ ಮಾಡಿ ಕಳಿಸ್ಬಿಡಿ, ನೋಡಿರಿ. ಮೆಟ್ಲುಗಳು ಸ್ಟಾರ್ಟ್ ಆಯಿತು. ಈ ಕಡೆ ಒಂದು ಗೋಡೆ ಕಟ್ಟಿದ್ದಾರೆ, ಈ ಕಡೆ ಬಂಡೆ ಇದೆ. ಇಲ್ಲಿ ಯಾರೋ ಪಾಲಿಡಾರ್ ಕುಡ್ಬಿಟ್ಟಂತೆ. ಏನಾಯ್ತು? ಯಾರೋ ಪಾಲಿಡಾರ್ ಕುಡ್ದಿದ್ದು? ಯಾಕ್ಲಾ? ಹೌದಾ? ಈ ಥರನೂ ಇರುತ್ತಾ? ತುಂಬ ಚೆನ್ನಾಗಿ ಕಾಣಿಸಿದೆ ನೋಡಿ. ಆ ಸೈಡ್ ಅದು ಯಾವ ಬೆಟ್ಟ ಹೇಳ್ರೆ? ಮಂಗಿ. ನಾವು ಹತ್ತಿರೋದು ಯಾವ್ದು ಹೇಳಿ? ತುಂಗಿ. ನಾವಿರೋ ಸ್ಥಳ ಸ್ವರ್ಗ. ಹೆಂಗೆ ಮಾತಾಡಿದೆ ಇಷ್ಟೊತ್ತು ಸ್ವಾಮಿಗಳ ಜೊತೆಲೆ? ಅವ್ರು ಏನ್ ಹೇಳಿದ್ರು ಅಂದ್ರೆ, ರಾಮನಂತವ್ರು ದೊಡ್ಡ ದೇವ್ರುಗಳೆಲ್ಲ ಇದಾರಲ್ಲ, ರಾಮ, ಹನುಮ, ಸುಗ್ರೀವ, ಇವರೆಲ್ಲ ಇಲ್ಲಿ ಬನ್ನಿ ಮೋಕ್ಷ ಪಡೆದಿರೋರಂತೆ. ಹೌದಾ? ಮಂಗಿ ತುಂಗಿಯಲ್ಲಿ ರಾಮನಂತವ್ರ ಅಥವಾ ರಾಮ ಅವರು ಹಂಗೆ. ನೀನು? ನಾನು ಇಲ್ಲಿ ಬಂದಿದ್ದೀನಿ ಮೋಕ್ಷ ಪಡೆಯಕ್ಕೆ. ನೋಡೋಣ, ಎಂತೆಂತ ಟ್ರೆಕ್ಕಿಂಗ್ ಮಾಡಿದ್ದೀನಿ, ಎಂತೆಂತ ಬೆಟ್ಟ ಹತ್ತಿದ್ದೀನಿ, ಆದ್ರೆ ಇದ್ರಷ್ಟು ನನಗೆ ಒಂದು ಖುಷಿ ಎಲ್ಲೂ ಸಿಗ್ತಾ ಇಲ್ಲ. ಬಟ್ ಇಲ್ಲಿ ಬಂದಿರೋದು ಸ್ವರ್ಗಾನೇ ಕಾಣುತ್ತೈತೆ. आप किधर से आए? मुंबई। अभी आप नीचे से पैदल चल रहे हैं? कितना बजे तुम स्टार्ट किया? हम लोग स्टार्ट कर रहे थे 6 बजे। 6 बजे। ವೆರಿ ಗುಡ್. जय श्री राम. कुछ भी ಜೈ नहीं। ಶ್ರೀರಾಮ್. ಅಣ್ಣ ಅಲ್ಲಿ ಹುಡುಗರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ. ಏನ್ರೋ? ಸಂತೋಷ್ ಅಣ್ಣ, ಏನಪ್ಪ? ಏನ್ ಗೊತ್ತಾ, ಹಾಂ ಅಲ್ಲಿ ಒಂದು ಗೊಮ್ಮಟೇಶ್ವರ ಸ್ಟ್ಯಾಚು ಇದೆಯಲ್ಲ, ಹಾಂ, ಅದನ್ನ ಜೂಮ್ ಮಾಡಿ, ಜೂಮ್ ಹಂಗೆ ಮಾಡಿ. ಜೂಮ್ ಮಾಡಿ ಈ ಕಡೆ ತಗೊಂಬನ್ನಿ. ಆ ಕಡೆ ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತಾರೆ. ಯಾಕೆ ದಿಗಂಬರ, ಫಸ್ಟ್ ದಿಗಂಬರ ಯಾರಾದ್ರು, ಏನು ಎತ್ತ, ಯಾಕೆ ಅನ್ನೋದನ್ನ ಅಕ್ಕ ಅವ್ರು ಹೇಳ್ತಾರೆ. ಈಗ ಏನು ಶ್ವೇತಾ ಅವರೇ ಹೇಳಿ. ಈಗ ನಾವು ದಿಗಂಬರ ಸ್ಟ್ಯಾಚ್ಯೂ ನೋಡ್ತಾ ಇದೀವಲ್ಲ ಅಲ್ಲಿ, ಹೌದು ಬಂದಿದ್ದು ಅಲ್ಲಿ, ಮತ್ತೆ ನಾವು ಶ್ರವಣ ಬೆಳಗೊಳ ಎರಡು ಕಡೆನೂ ನೋಡ್ತೀವಿ. ಹೌದೌದು. ಹೌದಲ್ವಾ? ಸೊ ಯಾಕೆ ಬಾಹುಬಲಿ ದಿಗಂಬರರಾಗಿ ಮಾಡ್ತಾರೆ ಅಂತ ನಾವು ಗಮನಿಸೋದಾದ್ರೆ, ಭರತ ಎಲ್ಲ ಇಡೀ ರಾಜ್ಯವನ್ನ ಗೆದ್ಕೊಂಡು ಬಂದು
ಕೊನೆಗೆ ಅವನಿಗೊಂದು ಕಾಡ್ತಾ ಇರುತ್ತೆ ನೋವು. ನಾನು ಎಲ್ಲರನ್ನೂ ಕೂಡ ಗೆದ್ದಿದ್ದೀನಿ, ನನ್ನ ತಮ್ಮಂದಿರನ್ನ ಗೆದ್ರೆ ಮಾತ್ರ ಪರಿಪೂರ್ಣ ಆಗತ್ತೆ ಅಂತೇಳಿ. ಅದಾದ ನಂತರದಲ್ಲಿ ಎಲ್ರು ಅವನು ವಾಪಸ್ ಬರ್ಬೇಕಾದ್ರೆ ಎಲ್ಲಾ ತಮ್ಮಂದಿರು ಕೂಡ ಭರತನ ಮೇಲೆ ನಾವು ಯುದ್ಧವನ್ನ ಮಾಡಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಶರಣಾಗ್ಬಿಡ್ತಾರೆ. ಆದ್ರೆ ಬಾಹುಬಲಿ ಮಾತ್ರ ಶರಣಾಗಲ್ಲ. ಆತ ಏನ್ ಮಾಡ್ತಾನೆ, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಮಲ್ಲ ಯುದ್ಧ, ಜಲಯುದ್ಧ, ದೃಷ್ಟಿ ಯುದ್ಧ, ಹೀಗೆ ಅನೇಕ ಯುದ್ಧಗಳನ್ನೆಲ್ಲ ಮಾಡಾದ್ಮೇಲೆ ಕೊನೆಯದಾಗಿ ಭರತ ಸೋತ್ಬಿಡ್ತಾರೆ. ಭರತ ಸೋತಿ ಬಿದ್ಮೇಲೆ ಪಂಪ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾನೆ ಅಂತ ಹೇಳಿದ್ರೆ, ರಾಜಲಕ್ಷ್ಮಿ ಭರತನಿಂದ ಬಂದು ಬಾಹುಬಲಿ ಪಕ್ಕ ನಿಂತ್ಕೊಂತಾಳೆ. ರಾಜಲಕ್ಷ್ಮಿ ಅಂದ್ರೆ ನಾವೀಗ ಹೇಳ್ತೀವಿ ಗೊತ್ತಾ, ನಮ್ಮ ಅಧಿಕಾರ, ಗೌರವ ಎಲ್ಲವೂ, ಆ ಎಲ್ಲವೂ ಕೂಡ ರಾಜಲಕ್ಷ್ಮಿ ಅನ್ನೋ ಒಂದು ಹೆಸರಲ್ಲಿ ಪಂಪ ಕಟ್ತಾನೆ. ಸೊ ಆ ರಾಜಲಕ್ಷ್ಮಿ ಬಂದು ಭರತನ ಹೆಗ್ಲ ಮೇಲೆ ಹಿಂಗ್ ಕೈ ಹಾಕೊಂಡು ನಿಂತ್ಕೊಂಡು ಹೇಳ್ತಾನೆ, ನಾನ್ ಇನ್ಮೇಲೆ ನಾನು ನಿನ್ ಜೊತೆ ಇರೋದಿಲ್ಲ, ಭರತನ ಜೊತೆ ಇರ್ತೀನಿ ಅಂತ. ಅವಾಗ ಬಾಹುಬಲಿಗೆ ಅನ್ಸುತ್ತೆ, ಈ ಐಶ್ವರ್ಯ ಆಗ್ಬೋದು, ಗೌರವ ಆಗ್ಬೋದು, ಎಲ್ಲವೂ ಕೂಡ ಕ್ಷಣಿಕ. ನಾನ್ ನಾಳೆ ದಿನ ಸೋತಾಗ ಈ ರಾಜಲಕ್ಷ್ಮಿ ಬೇರೆ ಒಂದ್ ಕಡೆ ಹೋಗ್ತಾನೆ ಅಂತ ಹೇಳಿ ಎಲ್ಲಾದ್ರ ಮೇಲೂ ಕೂಡ ಆಸೆಯನ್ನ ತ್ಯಜಿಸಿ ತನ್ನ ಅಣ್ಣನಿಗೆ ಎಲ್ಲ ರಾಜ್ಯವನ್ನ ಕೊಟ್ಟು ತನ್ನ ಬಟ್ಟೆಯನ್ನು ಕೂಡ ಬಿಟ್ಟು ಹೋಗಿ ದಿಗಂಬರನಾಗಿ ಅವನು ಸನ್ಯಾಸತ್ವಕ್ಕೆ ನಿಂತ್ಕೊಂಡು ಮೋಕ್ಷವನ್ನ ಪಡಿತಾನೆ. ಧನ್ಯವಾದಗಳು. ಚಪ್ಪಾಳೆ. जय 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 शिवाजी, जय 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 भवानी, जय 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 शिवाजी, जय 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 भवानी, जय 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 शिवाजी, जय 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 भवानी. बोलो छत्रपति शिवाजी महाराज की, बोलो छत्रपति संभाजी महाराज की. श्री राम, जय श्री राम, जय श्री राम, जय श्री राम. धन्यवाद. धन्यवाद. अभी बॉडी में का पानी खाली हो गया है, शायद हमको पानी चाहिए अभी. रामचंद्र की जय, श्री राम, जय श्री राम, बोलो छत्रपति शिवाजी महाराज की ಲಾಸ್ಟಿಗೆ ನಾವು ಅಂದ್ಕೊಂಡಿದ್ದು ಒಂದು ಗುರಿ ಹತ್ರ ಬಂದಿದ್ದೀರಿ. ಇನ್ನೊಂದು ಗುರಿ ಆಮೇಲೆ ಹೋಗೋಣ. ಈ ಜಾಗಕ್ಕೆ ಬರಬೇಕಂತ ನಾವು ಯೋಚನೆ ಮಾಡಿದ್ದ ಸ್ಥಳ.
ಒಂದು ಜಂಕ್ಷನಲ್ಲಿ ಕುಡಿಯೋದಕ್ಕೆ ನೀರು, ಆಮೇಲೆ ಜ್ಯೂಸ್ ಎಲ್ಲ ಕೊಡ್ತಾರೆ. ನೋಡ್ರಿ ಇಲ್ಲಿ ಕುಡಿತಾ ಇದ್ದಾರೆ ಹುಡುಗರೆಲ್ಲ. ಪಿಂಡ್ಯಾ ಚೆನ್ನಾಗಿತ್ತವನ ಜ್ಯೂಸು? ಹಾಂ ಏ ಪಿಂಡ್ಯಾ ಚೆನ್ನಾಗಿತ್ತವನ ಜ್ಯೂಸು? ಬನ್ರಿ ಬನ್ರಿ. ಓಯ್ ಯಾವನ ಯಾಕೋ ಎಲ್ಲರೂ ಗೋಳಿಕೊಂತದ್ಯಾ? ಬಲೇರಾಮ ಅಂತೆ. ದಲ್ಲಿ ವಿಸ್ಮಯಗಳೇ ಕೂಡಿದೆ. ಆ ಒಂದು ಜಾಗದಲ್ಲಿ ನೋಡಿ, ಆ ಶೆಡ್ ಬಂದು ಎ ಸಿ ಇದ್ದಂಗಿದೆ. ಅಲ್ಲಿ ನೋಡಿದ್ರೆ ಶೆಲ್ಫಿ, ಇಲ್ಲಿ ನೋಡಿದ್ರೆ ಕುಲ್ಫಿ. ಯಾವ ಥರ ಕಾಣಿಸ್ತಿದೆ ನೋಡಿ ವ್ಯೂ. ಹಿಂಗೆ ಹೋಗ್ತಾ ಹೋಗ್ತಾ ಫುಲ್ಲು ಸುತ್ತಲೂ ಬೆಟ್ಟಗಳೇ ಕಾಣಿಸ್ತದೆ ನೋಡಿ, ಬೆಟ್ಟಗಳು. ಆಯಿತು ಬಂದ್ಬಿಟ್ಟು ಫ್ಲಾಟ್ ಜಾಗ ಸಿಗುತ್ತೆ ನೋಡಿ. ಇದೆಲ್ಲ ಫ್ಲಾಟೇ, ಅದು ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಇಲ್ಲ ಆರಾಮಾಗಿ ಹೋಗೋದು ನೋಡಿ. ಇದು ಮಾತ್ರ ಸ್ವಲ್ಪ ಕಷ್ಟ ಇರೋದಷ್ಟೆ. ಚಿಂದೇನೋ ನೀರಿನ ವ್ಯವಸ್ಥೆ ಇರಬೇಕು. ವಿಶ್ರಾಂತಿ ಪಡೆಯೋಸ್ಕರನಾ? ವಿಶ್ರಾಂತಿ ಪಡೀರಿ. ಡೆವಲಪ್ ಆಗಿದ್ದಿಲ್ಲ ಏನು ನೀನು ಹೇಳ್ಬೇಕು. ಏನೇನು ಡೆವಲಪ್ ಆಗಿಲ್ಲ? ಏನು ಡೆವಲಪ್ ಆಗಿಲ್ಲ ಹೇಳು. ಸೌಲಭ್ಯಗಳು ಅಂತ ಹೇಳಿ ಬಂದೆವು. ಬಂದ್ಬಿಟ್ರೆ ಕೊನೆಯದಾಗಿ ನಾವು ಅನ್ಕೊಂಡಿದ್ದ ಜಾಗಕ್ಕೆ ಬಂದು ನೋಡಿ ಯಾವ ಥರ ಕಾಣಿಸಿದೆ. ಸೂರ್ಯ ಭಗವಂತ ನತ್ತಿಯ ಮೇಲೆ ಇದ್ದಾನೆ. ಒಳ್ಳೆಯ ಎ ಸಿ ಇದ್ದಂಗಿದೆ ಜಾಗ. ಏನೋ ಪಿಂಟ್ಯಾ? ಯಾವ ಥರ ಕಾಣಿಸ್ತದೆ ನೋಡಿ. ಏನೋ ತಮ್ಮ ಇದು ಪಾದ ಚೆನ್ನಾಗಿದೆಯಲ್ಲ. ಇಲ್ಲಿ ವಾತಾವರಣ ಹೆಂಗಿದೆ ಅಂದರೆ ತುಂಬ ಕೋಲ್ಡ್ ಆಗಿದೆ. ಬರಫ್ ಮೇಲೆ ಕಾಲಿಟ್ಟಂಗೆ ಆಗ್ತಿದೆ. ಐಸ್ ಮೇಲೆ ಕಾಲಿಟ್ಟಿರೋ ಥರ ನಮಗೆ ಅನುಭವ ಆಗ್ತಿದೆ. ಏನೋ ನೀನು ಏನು ಹೇಳ್ತಿದ್ಯಾ? ನೀವೇ ತೋರಿಸ್ತಾ ಇರೋದು. ಈ ಕೈ ಹಿಂಗೆ ಮುಗಿಬಾರ್ದು, ಹಿಂಗೆ ಮಾಡಿ. ನಾನು ಮೇಲೆ ಹಾಕೂಟ. ಕಿರಣ ಏನು ಹೇಳ್ದು? CCTV ಮೇ ನಿಗಾರಾಣಮಿ ಹೇ. ಹಂಗಂದ್ರೆ ಇಲ್ಲಿ CCTV ಇದೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಏನು ಹುಷಾರಾಗಿರಲ್ವಾ? ಇಲ್ಲ, ಬೆಂಗಳೂರಿಂದ ಬಂದಿದೆ. ನನ್ನ ಫೋಟೋ ಏನು ಸಾಕಾಗೋದು? ಸಮಸ್ಯೆಗಳಾಗ್ಬಿಡುತ್ತದೆ. ಸ್ವಚ್ಛತೆಯನ್ನು ಕಾಪಾಡಿದರೆ ಎಲ್ಲ ಜಾಗಗಳು ಸ್ವರ್ಗದಂತೆ ಕಾಣಿಸುತ್ತದೆ. ಇಲ್ಲಿ ನೋಡಿ, ಎಲ್ಲ ಇದು ಮಾಡ್ತಾರೆ ಅಂದ್ಬಿಟ್ಟು ಕಂಬಿ ಹಾಕಿ ಭದ್ರತೆ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾರು ಮುಟ್ಟಬಾರ್ದು, ಒಳಗೆ ಹೋಗಬಾರ್ದು. ಒಳಗೆ ಹೋಗೋದು ಕೆಲವೊಂದು ದೇವಸ್ಥಾನ ಮಾತ್ರ ಓಪನ್ ಮಾಡಿದ್ದಾರೆ. ಬಸದಿ ಅಂತಾರೆ, ಬಸದಿ. ಜಾಗ ಬಿಡ್ರಿ. ಬಾ ಮಿನಿ ಊಟಿ ಥರ ಇದೆ ವಾತಾವರಣ. ಇಲ್ಲಿ ಬಂದ್ರೆ ಇದು ಕಾಸುಗಳನ್ನ ನಾವು ಅನ್ಕೊಳೋದನ್ನ ಇಲ್ಲಿ ನೆನೆಸ್ಕೊಂಡು ಇಟ್ಟರೆ, ಅಂಟ್ಕೊಂಡ್ರೆ ಕಾಸು ನಮಗೆ ಪರಿಹಾರ ಸಿಗುತ್ತೆ ನೋಡು. ಹೌದು. ವಾ ಸಖತ್ತಾಗಿದೆ.